ಅಂದರೆ ಅಂದರೆ ಸೀರಿಯಸ್ ನೋಟಲ್ಲಿ ಹೇಳಬೇಕು ಅಂತಂದರೆ ತುಂಬ ಎಲಿಗೆಂಟಾಗಿ ನೀವು ಕಾಣಿಸ್ಕೊಂಡಿದ್ದೀರಾ ಅದರಲ್ಲಿ ಡೆಫಿನೆಟ್ಲಿ. ಅಂದರೆ ಪುರಂದರದಾಸರ ಅಂದರೆ ಅವ್ರು ಏನು ತಲೆಯಲ್ಲಿ ಇಟ್ಕೊಂಡು ಬರೆದಿದ್ರೋ ತುಳಸಿ ದೇವಿ ಹೇಗಿರಬೇಕು ಅಂತ ಬಹುಶಃ ಅದನ್ನು ನೀವು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ, ನನಗೆ ಅದು ಅನ್ನಿಸ್ತು. ಇದು ಸೀರಿಯಸ್ ಆಗಿ ನಾನು ಹೇಳ್ತಿರೋದು. ಬಟ್ ನಿಮಗೆ ಆ್ಯಕ್ಚುಲಿ ಇದೊಂದು ನಾನು ಹಂಗೆ ಕಾಣಿಸ್ಕೊಳ್ತೀನಿ. ಅಂದರೆ ವಾಟ್ ಎವರ್ ಆ ಲೈನ್ಸಲ್ಲಿ ಏನು ಹೇಳ್ತಿದ್ದಾರೆ, ಅವ್ರೇನು ವರ್ಣಿಸ್ತಾ ಇದ್ದಾರೆ ಪುರಂದರದಾಸರು, ಆ್ಯಂಡ್ ಈವನ್ ಸುಮೇತ್ ಕೂಡ ಕೆಲವು ಲೈನ್ಸ್ ಬರೆದಿದ್ದಾರೆ, ಅದನ್ನು ನಂಗೆ ಜಸ್ಟಿಫೈ ಮಾಡೋ ಥರ ನಾನು ಇದೀನ ಆ ಥರ ಇದೀನ ಅಂತ ಅನಿಸಿದ್ದೆ. ನಿಮಗೆ ಸ್ವಲ್ಪ ಡೌಟ್ಸ್ ಏನಾದ್ರು ಬಂತಾ ಹೇಗೆ ಅಂತ? ಇಲ್ಲ, ಬಿಕಾಸ್ ನಾವು ಲಿಟ್ರಲಿ ಅದರಲ್ಲಿ ಏನು ಬರ್ತಿತ್ತೋ ವರ್ಡಿಂಗ್ಸ್ ಮೇಲೆ ಎಮೋಟ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ. ನಮ್ಮ ಸ್ಟೋರಿ ಇದ್ದಿದ್ದೇನೆಂದರೆ ಅದೇ ಒಂದು ಹುಡುಗಿ, ಅವಳು ಹೇಗೆ ಶಿ ಇಸ್ ವೆರಿ ಅಲೋನ್ ಇನ್ ಹರ್ ಲೈಫ್, ಯಾರೂ ಇಲ್ಲದೇ ಇರೋಂತಹ ಒಂದು ಸಿಚುವೇಶನಲ್ಲಿ ಅವಳು ಪರಮಾತ್ಮ ಯಾರಿಲ್ಲ. ಸೊ ಅಂದರೆ ಯಾರೂ ಇಲ್ಲ ಅಂತಂದರೆ ಈವನ್ ಪೇರೆಂಟ್ಸ್ ಸಹ ಇಲ್ಲ, ಅಂದರೆ ಅವಳು ಒಬ್ಬೊಂಟಿಯಾಗಿ ಜೀವನ ನಡೆಸ್ತಿದ್ದಾಳೆ ಅನ್ನೋ ಸಿಚುವೇಶನಲ್ಲಿ ಅವಳು ಬರೀ ಪರಮಾತ್ಮನ ಮಾತ್ರ ಮನಸ್ಸಲ್ಲಿ ಇಟ್ಕೋತಾಳೆ ಅನ್ನೋದು ಡಿಪಿಕ್ಷನ್ ಬರಬೇಕಿತ್ತು ಅಷ್ಟೇ. ಸೊ ಅದು ಲಿಟ್ರಲಿ ಅದು ವರ್ಡಿಂಗ್ಸ್ ಏನಿದೆ ಅದ್ರ ಮೀನಿಂಗ್ ಪ್ರಕಾರ ಹೋದರೆ ಅದು ಸ್ವಲ್ಪ ಶೃಂಗಾರ ಭಾವಕ್ಕೆ ಟರ್ನ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಮೋಸ್ಟ್ಲಿ ಕಥಾರ್ಸಿಸ್ ಮತ್ತು ಅದ್ರ ಲಿಬರೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ, ಒಂದು ಏನಂತಾರೆ, ಒಂದು ಟು ಶೋ ಲಿಟಲ್ ಬಿಟ್ ಆಫ್ ಲಿಬರೇಷನ್ ತೋರಿಸ್ಬೇಕಿತ್ತು ನಮ್ಮಲ್ಲಿ. ಸೊ ಅದಕ್ಕೆ